ನಿನ್ನೆ ಸುರಿದ ಮಳೆಗೆ ಇಡೀ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಅದರಲ್ಲೂ ಯಲಹಂಕ, ಬಿನ್ನಿಪೇಟೆ ಸೇರಿದಂತೆ ಕೆಲ ಏರಿಯಾಗಳ ಜನರಿಗೆ ನರಕ ದರ್ಶನವಾಗಿದೆ. ಬೃಹತ್ ಅಪಾರ್ಟ್ಮೆಂಟ್ಗಳಲ್ಲಿ ನೆಮ್ಮದಿಯಾಗಿ ವಾಸ ಮಾಡುತ್ತಿದ್ದ ನಿವಾಸಿಗಳನ್ನ ವರುಣ ಹೈರಾಣಾಗಿಸಿದ್ದಾನೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅಪಾರ್ಟ್ಮೆಂಟ್ ಅಥವಾ ಕೆರೆಯ ಒಳಗಡೆ ಇದೀನಿ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ. ಕಾಂಪೌಂಡ್ ಕುಸಿದು ಬೈಕ್ಗಳು ಜಖಂಗೊಂಡಿವೆ. ನೂರಾರು ಕಾರುಗಳು ನೀರಲ್ಲಿ ತೇಲ್ತಿವೆ. ಅಪಾರ್ಟ್ಮೆಂಟ್ ರಸ್ತೆಗಳಲ್ಲೋ ಜಲರಾಶಿ. ತಡರಾತ್ರಿ ಸುರಿದ ಮಳೆ ಸಾಲು ಸಾಲು ಅವಾಂತರ ಸೃಷ್ಟಿಸಿದೆ. ಬೆಂಗಳೂರಲ್ಲಿ ರಣಮಳೆಗೆ ಸಂಕಷ್ಟಗಳ ಸುರಿಮಳೆ. ಅಪಾರ್ಟ್ಮೆಂಟ್ನ 2000 ನಿವಾಸಿಗಳಿಗೆ ಜಲದಿಗ್ಬಂಧನ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣದೇವ ಶನಿವಾರ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ನಗರದಲ್ಲಿ 36 ಮಿಲಿಮೀಟರ್ ಮಳೆಯಾಗಿದೆ. ಕೊಟ್ಟಿಗೆ ಪಾಳ್ಯದಲ್ಲಿ 113 ಮಿಲಿಮೀಟರ್ ದಾಖಲೆ ಪ್ರಮಾಣದ ಮಳೆಯಾಗಿದೆ. ಇದೇ ಮಳೆ ಕೆಲ ಏರಿಯಾದ ಜನರಿಗೆ ನರಕ ದರ್ಶನ ಮಾಡಿಸಿತ್ತು. ಮಳೆ ಆರ್ಭಟಕ್ಕೆ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಅಪಾರ್ಟ್ಮೆಂಟ್ ಪಕ್ಕದ ಹಳೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಕೆರೆ ನೀರು ಅಪಾರ್ಟ್ಮೆಂಟ್ಗೆ ನುಗ್ಗಿದೆ. ಇಲ್ಲಿ 603 ಫ್ಲಾಟ್ಗಳಿದ್ದು 2000 ನಿವಾಸಿಗಳಿಗೆ ಜಲ ದಿಗ್ಬಂಧನ ಹಾಕಿತ್ತು. ಟ್ರ್ಯಾಕ್ಟರ್ ಮೂಲಕ ಜನರನ್ನ ಶಿಫ್ಟ್ ಮಾಡಲಾಗಿದೆ. 80ಕ್ಕೂ ಹೆಚ್ಚು ಕಾರು, 100ಕ್ಕೂ ಹೆಚ್ಚು ಬೈಕ್ಗಳು ನೀರಲ್ಲೇ ಮುಳುಗಿವೆ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಸುಮಾರು 2000ಕ್ಕೂ ಹೆಚ್ಚು ನಿವಾಸಿಗಳು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾರೆ. ಪಾರ್ಕಿಂಗ್ ನಲ್ಲಿ ನಿಂತಿದ್ದಂತ ಸಾಕಷ್ಟು ವಾಹನಗಳು ಅಲ್ಲೇ ನಿಂತಿರುವಂಥದ್ದು. ಈಗ ನೀರು ತುಂಬಿರೋದ್ರಿಂದ ಯಾವುದೇ ವಾಹನಗಳನ್ನು ಕೂಡ ಹೊರ ತೆಗೆಯೋಕ್ಕೂ ಆಗ್ತಾ ಇಲ್ಲ. ಕಾಂಪೌಂಡ್ ಕುಸಿದು 10 ಬೈಕ್ಗಳು ಜಖಂ. ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಬಳಿ 10 ಅಡಿ ಎತ್ತರ 20 ಅಡಿ ಅಗಲದ ಬೃಹತ್ ಕಾಂಪೌಂಡ್ ನೆಲಕಚ್ಚಿದೆ. ವ್ಯಕ್ತಿಯೊಬ್ಬ ಬೈಕ್ ನಿಲ್ಲಿಸಿ ಹೋದ ಕೇವಲ 10 ಸೆಕೆಂಡ್ಗಳ ಅಂತರದಲ್ಲಿ ಕಾಂಪೌಂಡ್ ಧರಾಶಾಹಿಯಾಗಿದೆ. ಎದೆಜಲ್ ಎನಿಸೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೇ ಸೆರೆಯಾಗಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಬೈಕ್ಗಳು ಜಖಂಗೊಂಡಿವೆ. ಇನ್ನು ಕಾಂಪೌಂಡ್ ರಸ್ತೆಗೆ ಬಿದ್ದ ಪರಿಣಾಮ ಡ್ರೈನೇಜ್ ಪಿಟ್ಗಳು ಸರ್ವನಾಶವಾಗಿವೆ. ಡ್ರೈನೇಜ್ ನೀರು ನುಗ್ಗಿ 1ನೇ ಕ್ರಾಸ್ ಕೆಸರುಮಯವಾಗಿತ್ತು. ಮನೆ ಸಂಪ್ಗಳಲ್ಲೂ ಕೊಚ್ಚೆ ತುಂಬಿ ಹೋಗಿತ್ತು. ಹೊರಬರಲಾರದೆ ಜನ ಪರದಾಡಿದ್ರು. ಇಷ್ಟೇ ಅಲ್ಲ, ಕೆಆರ್ ಮಾರುಕಟ್ಟೆ, ರಾಜಾಜಿನಗರ, ವಿಜಯನಗರ, ಬನಶಂಕರಿ, ಮೆಜೆಸ್ಟಿಕ್, ಮಲ್ಲೇಶ್ವರಂ, ವೈಟ್ ಫೀಲ್ಡ್, ಹೆಬ್ಬಾಳ, ಕಾರ್ಪೊರೇಷನ್, ಕೋರಮಂಗಲ ಸೇರಿದಂತೆ ಹಲವು ಕಡೆ ಭಾರೀ ಮಳೆಯಾಗಿದೆ. ಅಕ್ಟೋಬರ್ 9ರವರೆಗೂ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಲಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ನೀಡಿದೆ. ಪೂರ್ಣಿಮಾ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.